ಇನ್ನು ಹೀಗೆ ಸಾಲು ಸಾಲು ಒತ್ತಾಯಗಳು ಒತ್ತಡಗಳು ಈಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಜಾಸ್ತಿ ಆಗ್ತಾನೆ ಇವೆ. ಮತ್ತೊಂದು ಕಡೆ ಈಗ ಗದಗ ಶಾಸಕ GS ಪಾಟೀಲ್ ಅವ್ರ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದ್ದಾರೆ. ರೋಣ ಕ್ಷೇತ್ರದಲ್ಲಿ ತೀವ್ರಗೊಂಡಿದೆ ಸಚಿವ ಸ್ಥಾನದ ಹೋರಾಟ. ಈ ನರೇಗಲ್ ಪಟ್ಟಣದಲ್ಲಿ ಉರುಳು ಸೇವೆಯನ್ನು ಕೂಡ ಬೆಂಬಲಿಗರು ಮಾಡಿದ್ದಾರೆ. ಹೀಗೆ ಅವರವರ ಅಭಿಮಾನಿಗಳು ತಮ್ಮ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಹೋರಾಟ. ಒಂದು ಕಡೆ ಜಮೀರ್ ಅಹಮದ್ ಬೆಂಬಲಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿ ಗದಗದಲ್ಲಿ ರೋಣ ಕ್ಷೇತ್ರದಲ್ಲಿ ಉರುಳು ಸೇವೆಯನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. GS ಪಾಟೀಲ್ ಅವರಿಗೆ ಕೊಡಬೇಕು ಸಚಿವ ಸ್ಥಾನ ಅನ್ನುವಂಥದ್ದು ಇವರ ಬೇಡಿಕೆ. ಸುಮಾರು ದಶಕಗಳಿಂದ ಅವರು ಹೆಚ್ಚಿನ ಸೇವೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಅಭೂತಪೂರ್ವ ಅಭಿವೃದ್ಧಿ ಕಾರ್ಯದಲ್ಲಿ ಹೆಚ್ಚು ಭಾಗವಹಿಸಿ ಕೆಲಸವನ್ನು ಮಾಡಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಅಭಿವೃದ್ಧಿ ಹರಿಕಾರ ಅಂತ ಅವ್ರು ನಾನು ಕರಿಬೇಕಾಗ್ತೈತಿ. ಅಂಥ ಒಬ್ಬ ಧೀಮಂತ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಹಿಂದಿನ ದಿನಮಾನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ಈ ಸಲ GS ಪಾಟೀಲರಿಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಹಾಗೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅಬ್ಬಿಗೇರಿಯಲ್ಲಿ ಬಂದಾಗ ನಾನು